ರೈತರು ಪ್ರತಿಭಟನೆಯ ಹಾದಿಯನ್ನ ಹಿಡಿದು ಇಷ್ಟು ದಿನಗಳು ಕಳೆದ್ರೂ ಕೂಡ ಇನ್ನೂ ಕೂಡ ದರ ನಿಗದಿ ಯಾಕೆ ಮಾಡಿಲ್ಲ ಸರ್ಕಾರ ಅನ್ನುವಂತ ಒಂದಷ್ಟು ಪ್ರಶ್ನೆ. ಸಕ್ಕರೆ ಮಾಲೀಕರ ಲಾಬಿಗೆ ಏನಾದರೂ ಮಣಿತಾ ಈ ರಾಜ್ಯ ಸರ್ಕಾರ ಅನ್ನೋ ಪ್ರಶ್ನೆಯ ಜೊತೆಗೆ ರಾಜಕೀಯ ನಾಯಕರ ಹಿಡಿತದಲ್ಲಿದೆ ಬಹುತೇಕ ಸಕ್ಕರೆ ಕಾರ್ಖಾನೆಗಳು. ರಾಜಕೀಯ ನಾಯಕರ ಹಿತಾಸಕ್ತಿಗೆ ಏನಾದರೂ ಈ ಸರ್ಕಾರ ಮುಂದಾಯ್ತಾ ಅನ್ನೋ ಪ್ರಶ್ನೆ ಕೂಡ ಈ ಸಂದರ್ಭದಲ್ಲಿ ಕಾಡುತ್ತೆ. ಯಾಕಂದ್ರೆ ದರ ನಿಗದಿ ಆಗಬೇಕು ಅಂತ ಪಟ್ಟಿಡಿದ್ರು ಕೂಡ ದರ ನಿಗದಿಗೆ ಮುಂದಾಗ್ತಾ ಇಲ್ವಲ್ಲ ಅನ್ನೋ ಪ್ರಶ್ನೆ. ರಾಜ್ಯದ 76 ಸಕ್ಕರೆ ಕಾರ್ಖಾನೆಗಳ ಪೈಕಿ ಉತ್ತರ ಕರ್ನಾಟಕದಲ್ಲೇ ಅತಿ ಹೆಚ್ಚು ಸಕ್ಕರೆ ಕಾರ್ಖಾನೆಗಳಿರೋದು. ಬೆಳಗಾವಿ, ಬಾಗಲಕೋಟೆ, ವಿಜಯಪುರದಲ್ಲಿ 48 ಕಾರ್ಖಾನೆಗಳಿದೆ. ಮತ್ತೆ ಈಗ 36 ಹೊಸ ಸಕ್ಕರೆ ಕಾರ್ಖಾನೆಗಳಿಗೆ ಸರ್ಕಾರ ಕೂಡ ಅನುಮೋದನೆಯನ್ನ ಕೊಟ್ಟಿದೆ. ಶಾಸಕರು, ಸಚಿವರು, ಮಾಜಿ ಶಾಸಕರ ಒಡೆತನದಲ್ಲೇ ಅತಿ ಹೆಚ್ಚು ಕಾರ್ಖಾನೆಗಳಿರೋದು. ಅವರ ಹಿಡಿತದಲ್ಲೇ ಇರೋದು ಬಹುತೇಕ ಸಕ್ಕರೆ ಕಾರ್ಖಾನೆಗಳು. ಹಾಗಾಗಿ ರಾಜಕೀಯ ನಾಯಕರ ಹಿತಾಸಕ್ತಿಗೆ ಏನಾದರೂ ಸರ್ಕಾರ ಮುಂದಾಗಿದೆಯಾ ಅನ್ನುವಂತ ಪ್ರಶ್ನೆಗಳು ಈಗ ಎದ್ದೇಳ್ತಾ ಇದೆ. ಇದೇ ಕಾರಣಕ್ಕಾಗಿ ಹಾಗಾದ್ರೆ ಈ ದರ ನಿಗದಿಗೆ ಹಿಂದೇಟು ಹಾಕ್ತಾ ಇರೋದು ಸರ್ಕಾರ ಅನ್ನುವಂತ ಪ್ರಶ್ನೆಯನ್ನ ರೈತರು ಮಾಡ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂಜು ಹೊರಬಾವಿ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸಂಜು, ಗಮನಿಸ್ತಾ ಇದ್ದೀವಿ ಕಳೆದ 6 ದಿನಗಳಿಂದಲೂ ಕೂಡ ಪ್ರತಿಭಟನೆ ನಡೀತಾ ಇದೆ. ಈಗ ಅಹೋರಾತ್ರಿ ಧರಣಿ ನಡೀತಾ ಇದೆ. ಆದ್ರೆ ಈ ಕೂಗು ಯಾರೊಬ್ಬ ರಾಜಕೀಯ ನಾಯಕರ ಕಿವಿಗೂ ಕೂಡ ಬೀಳ್ತಾ ಇಲ್ವಲ್ಲ, ಅದರ ಜೊತೆಗೆ ಸರ್ಕಾರಕ್ಕೆ ಇದು ಮುಟ್ತಾ ಇಲ್ವಲ್ಲ ಅನ್ನುವಂತ ಪ್ರಶ್ನೆ. ದರ ನಿಗದಿ ಮಾಡೋದಕ್ಕೆ ಇಷ್ಟು ವಿಳಂಬ ಯಾಕೆ? ಡೀಟೇಲ್ಸ್ ಏನಿದೆ ಅಶ್ವಿನಿ? ಏನಂತಂದ್ರೆ ಪ್ರಮುಖವಾಗಿ ಹೇಳ್ಬೇಕಂತಂದ್ರೆ ಕರ್ನಾಟಕದಲ್ಲಿ ಅತಿ ಹೆಚ್ಚನ್ನ ಕಬ್ಬು ಬೆಳೆಯುವಂತಹ ಜಿಲ್ಲೆ ಯಾವ್ದಾದ್ರು ಇದ್ರೆ ಅದು ಬೆಳಗಾವಿ ಜಿಲ್ಲೆ. ಅಷ್ಟೇ ಅಲ್ಲದೆ ಏನು ಗಡಿ ಭಾಗದಲ್ಲಿ ಇರ್ತಕ್ಕಂತಹ ರೈತರು ಕಬ್ಬನ್ನೇ ಪ್ರಮುಖವಾಗಿ ಬೆಳೀತಾ ಇರುವಂತದ್ದು. ಅಂದ್ರೆ ಇನ್ನಿತರ ಬೆಳೆಗಳಿಗೆ ಜಾಸ್ತಿ ಒತ್ತು ಕೊಡದೆ ಕಬ್ಬು ಬೆಳೆಗಳನ್ನ ಜಾಸ್ತಿ ಬೆಳೀತಾ ಇರುವಂತದ್ದು. ಇನ್ನು ಕಳೆದ ಒಂದು 6 ದಿನಗಳಿಂದ ಸಹ ಗುರ್ಲಾಪುರ್ ಕ್ರಾಸ್ ಬಳಿ ರೈತ ಪರ ಸಂಘಟನೆದವರಾಗಿರ್ಬೋದು, ಹಾಗೂ ಅದೇ ರೀತಿಯಾದಂತಹ ಅನ್ನದಾತರು ಸಹ ಹೋರಾಟವನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ 1 ಟನ್ಗೆ 3,500 ರೂಪಾಯಿ ನಿಗದಿತ ಬೆಲೆಯನ್ನ ನೀಡಬೇಕು. ಈಗಾಗಲೇ ಮಹಾರಾಷ್ಟ್ರದಲ್ಲಿರ್ತಕ್ಕಂತಹ ಸಕ್ಕರೆ ಕಾರ್ಖಾನೆ ಮಾಲೀಕರಾಗಿರ್ಬೋದು ಅಥವಾ ಅಲ್ಲಿರ್ತಕ್ಕಂತಹ ಸರ್ಕಾರ ಆಗಿರ್ಬೋದು ರೈತರ ಒಂದು ಹಿತಾಸಕ್ತಿಯನ್ನ ಅಂತಂದ್ರೇನು ಅದರ ಬಗ್ಗೆ ಒಂದು ಚಿಂತನೆ ಮಾಡಿ 3,500 ರೂಪಾಯಿಗಳ ಬಿಲ್ ಗಳನ್ನ ಕೊಡ್ತಾ ಇದ್ದಾರೆ. ಆದ್ರೆ ಕರ್ನಾಟಕದಲ್ಲಿ ಮಾತ್ರ ಯಾಕೆ ಕೊಡ್ತಾ ಇಲ್ಲ? ಕಳೆದ 10 ವರ್ಷಗಳಿಂದಲೂ ಸಹ 3,000 ರೂಪಾಯಿ, ಅದೇ ರೀತಿ ಅಂತ 3,100 ರೂಪಾಯಿಗಳನ್ನ ಬಿಲ್ ನೀಡ್ತಾ ಇದ್ದಾರೆ. ಆದ್ರೆ ಅಂತಂದ್ರೇನು ಈ ಪ್ರಸ್ತುತ ದಿನಮಾನಗಳಲ್ಲಿ ಪ್ರತಿಯೊಂದರ ಬೆಲೆಯೂ ಸಹ ಗಗನಕ್ಕೇರಿದೆ. ಆದ್ರೆ ಎಲ್ಲೋ ಒಂದ್ ಕಡೆ ಸಕ್ಕರೆಗೆ ಏನ್ ಬಿಲ್ ನೀಡ್ತಾ ಇದ್ರು ಅದು ಮಾತ್ರ ಇನ್ನೂ ನಮಗೆ ಅಂತಂದ್ರೆ ಈಗೇನು ಹಳೆಯ ಕಾಲದಲ್ಲಿ ಏನ್ ನೀಡ್ತಾ ಇದ್ರು 3,100 ರೂಪಾಯಿ ಇದನ್ನ ಮಾಡ್ತಾ ನೀಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ನಮ್ಮ ಖರ್ಚು ವೆಚ್ಚಗಳು ಸಹ ಜಾಸ್ತಿ ಆಗ್ತಾ ಇರುವಂತದ್ದು, ಆಳಿನ ಪಗಾರಗಳು ಸಹ ಜಾಸ್ತಿ ಆಗ್ತಾ ಇರುವಂತದ್ದು. ಅಂತಂದ್ರೆ ಅವರು ಗೊಬ್ಬರ ಆಗಿರ್ಬೋದು, ಅದೇ ರೀತಿಯಾದಂತಹ ಕಬ್ಬನ್ನ ಬೀಜ ತಂದು ಏನ್ ಹಾಕ್ತಾರೆ ಈ ಎಲ್ಲ ಖರ್ಚು ವೆಚ್ಚಗಳು ಸಹ ಜಾಸ್ತಿ ಆಗಿರುವುದರಿಂದ ನಮಗೆ ಯಾವುದೇ ರೀತಿಯೊಂದು 3,500 ರೂಪಾಯಿಗಳನ್ನ ಬೆಂಬಲ ಬೆಲೆ ನೀಡಬೇಕಂತ ಹೇಳಿ ಕಳೆದ 6 ದಿನಗಳಿಂದನೂ ಸಹ ಅಹೋರಾತ್ರಿ ಧರಣಿಯನ್ನ ಮಾಡ್ತಾ ಇರುವಂತದ್ದು. ಆದ್ರೆ ಇಲ್ಲಿವರೆಗೂ ಸಹ ಅಂತಂದ್ರೆ ಸಾರ್ವಜನಿಕರಿಂದ ಆಗಿರ್ಬೋದು, ಚಿಕ್ಕ ಪುಟ್ಟ ಅಂದ್ರೆ ಶಾಲಾ ವಿದ್ಯಾರ್ಥಿಗಳಿಂದ ಆಗಿರ್ಬೋದು, ಕನ್ನಡ ಪರ ಸಂಘಟನೆಗಳಿಂದ ಆಗಿರ್ಬೋದು ಈ ಎಲ್ಲದರಿಂದನೂ ಸಹ ಬೆಂಬಲ ಸಿಕ್ಕಿರುವಂತದ್ದು. ಅಷ್ಟೇ ಅಲ್ಲದೆ ನಿನ್ನೆನೂ ಸಹ ಸ್ಥಳಕ್ಕೆ ಡಿಸಿ ಆಗಿರ್ತಕ್ಕಂಥ ಮೊಹಮ್ಮದ್ ರೋಷನ್ ಅವರು ಸಹ ಬಂದಿರ್ತಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ಆ ಒಂದು ಸಂಧಾನ ಸಹ ವಿಫಲವಾಗಿರುವಂತದ್ದು. ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಸಚಿವರಾಗಿರ್ಬೋದು ಅಥವಾ ಅಧಿಕಾರಿಗಳಾಗಿದ್ದರು ಇಲ್ಲಿವರೆಗೂ ಸಹ ಗುರ್ಲಾಪುರ ಕ್ರಾಸ್ ನಲ್ಲಿ ನಡೆತಕ್ಕಂತಹ ಹೋರಾಟಕ್ಕೆ ಬಂದು ರೈತರ ಗೋಳನ್ನ ಕೇಳದೇ ಇರುವಂತಹ ಒಂದು ಪರಿಸ್ಥಿತಿಯೂ ಸಹ ನಿರ್ಮಾಣವಾಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ರೈತರು ಸಹ ಕರ್ನಾಟಕ ಸರ್ಕಾರದ ವಿರುದ್ಧ ಕೆಂಡಾಮಂಡಲವಾಗಿರುವಂತದ್ದು. ಅಶ್ವಿನಿ. ರೈಟ್ ಸಂಜು, ಥ್ಯಾಂಕ್ ಯು ಡೀಟೇಲ್ಸ್ಗೆ. ರೈತರು ಪ್ರತಿಭಟನೆಯ ಹಾದಿಯನ್ನ ಹಿಡಿದು ಇಷ್ಟು ದಿನಗಳು ಕಳೆದ್ರೂ ಕೂಡ ಇನ್ನೂ ಕೂಡ ದರ ನಿಗದಿ ಯಾಕೆ ಮಾಡಿಲ್ಲ ಸರ್ಕಾರ ಅನ್ನುವಂತ ಒಂದಷ್ಟು ಪ್ರಶ್ನೆ. ಸಕ್ಕರೆ ಮಾಲೀಕರ ಲಾಬಿಗೆ ಏನಾದರೂ ಮಣಿತಾ ಈ ರಾಜ್ಯ ಸರ್ಕಾರ ಅನ್ನೋ ಪ್ರಶ್ನೆಯ ಜೊತೆಗೆ ರಾಜಕೀಯ ನಾಯಕರ ಹಿಡಿತದಲ್ಲಿದೆ ಬಹುತೇಕ ಸಕ್ಕರೆ ಕಾರ್ಖಾನೆಗಳು. ರಾಜಕೀಯ ನಾಯಕರ ಹಿತಾಸಕ್ತಿಗೆ ಏನಾದರೂ ಈ ಸರ್ಕಾರ ಮುಂದಾಯ್ತಾ ಅನ್ನೋ ಪ್ರಶ್ನೆ ಕೂಡ
ಈ ಸಂದರ್ಭದಲ್ಲಿ ಕಾಡುತ್ತೆ. ಯಾಕಂದ್ರೆ ದರ ನಿಗದಿ ಆಗಬೇಕು ಅಂತ ಅಷ್ಟು ಪಟ್ಟಿಡಿದ್ರು ಕೂಡ ದರ ನಿಗದಿಗೆ ಮುಂದಾಗ್ತಾ ಇಲ್ವಲ್ಲ ಅನ್ನೋ ಪ್ರಶ್ನೆ. ರಾಜ್ಯದ 76 ಸಕ್ಕರೆ ಕಾರ್ಖಾನೆಗಳ ಪೈಕಿ ಉತ್ತರ ಕರ್ನಾಟಕದಲ್ಲೇ ಅತಿ ಹೆಚ್ಚು ಸಕ್ಕರೆ ಕಾರ್ಖಾನೆಗಳಿರೋದು. ಬೆಳಗಾವಿ, ಬಾಗಲಕೋಟೆ, ವಿಜಯಪುರದಲ್ಲಿ 48 ಕಾರ್ಖಾನೆಗಳಿದೆ. ಮತ್ತೆ ಈಗ 36 ಹೊಸ ಸಕ್ಕರೆ ಕಾರ್ಖಾನೆಗಳಿಗೆ ಸರ್ಕಾರ ಕೂಡ ಅನುಮೋದನೆಯನ್ನ ಕೊಟ್ಟಿದೆ. ಶಾಸಕರು, ಸಚಿವರು, ಮಾಜಿ ಶಾಸಕರ ಒಡೆತನದಲ್ಲೇ ಅತಿ ಹೆಚ್ಚು ಕಾರ್ಖಾನೆಗಳಿರೋದು. ಅವರ ಹಿಡಿತದಲ್ಲೇ ಇರೋದು ಬಹುತೇಕ ಸಕ್ಕರೆ ಕಾರ್ಖಾನೆಗಳು. ಹಾಗಾಗಿ ರಾಜಕೀಯ ನಾಯಕರ ಹಿತಾಸಕ್ತಿಗೆ ಏನಾದರೂ ಸರ್ಕಾರ ಮುಂದಾಗಿದೆಯಾ ಅನ್ನುವಂತ ಪ್ರಶ್ನೆಗಳು ಈಗ ಎದ್ದೇಳ್ತಾ ಇದೆ. ಇದೇ ಕಾರಣಕ್ಕಾಗಿ ಹಾಗಾದ್ರೆ ಈ ದರ ನಿಗದಿಗೆ ಹಿಂದೇಟು ಹಾಕ್ತಾ ಇರೋದು ಸರ್ಕಾರ ಅನ್ನುವಂತ ಪ್ರಶ್ನೆಯನ್ನ ರೈತರು ಮಾಡ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂಜು ಹೊರಬಾವಿ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸಂಜು, ಗಮನಿಸ್ತಾ ಇದ್ದೀವಿ ಕಳೆದ 6 ದಿನಗಳಿಂದಲೂ ಕೂಡ ಪ್ರತಿಭಟನೆ ನಡೀತಾ ಇದೆ. ಈಗ ಅಹೋರಾತ್ರಿ ಧರಣಿ ನಡೀತಾ ಇದೆ. ಆದ್ರೆ ಈ ಕೂಗು ಯಾರೊಬ್ಬ ರಾಜಕೀಯ ನಾಯಕರ ಕಿವಿಗೂ ಕೂಡ ಬೀಳ್ತಾ ಇಲ್ವಲ್ಲ, ಅದರ ಜೊತೆಗೆ ಸರ್ಕಾರಕ್ಕೆ ಇದು ಮುಟ್ತಾ ಇಲ್ವಲ್ಲ ಅನ್ನುವಂತ ಪ್ರಶ್ನೆ. ದರ ನಿಗದಿ ಮಾಡೋದಕ್ಕೆ ಇಷ್ಟು ವಿಳಂಬ ಯಾಕೆ? ಡೀಟೇಲ್ಸ್ ಏನಿದೆ? ಅಶ್ವಿನಿ, ಏನಂತಂದ್ರೆ ಪ್ರಮುಖವಾಗಿ ಹೇಳ್ಬೇಕಂತಂದ್ರೆ ಕರ್ನಾಟಕದಲ್ಲಿ ಅತಿ ಹೆಚ್ಚನ್ನ ಕಬ್ಬು ಬೆಳೆಯುವಂತಹ ಜಿಲ್ಲೆ ಯಾವ್ದಾದ್ರು ಇದ್ರೆ ಅದು ಬೆಳಗಾವಿ ಜಿಲ್ಲೆ. ಅಷ್ಟೇ ಅಲ್ಲದೆ ಏನು ಗಡಿ ಭಾಗದಲ್ಲಿ ಇರ್ತಕ್ಕಂತಹ ರೈತರು ಕಬ್ಬನ್ನೇ ಪ್ರಮುಖವಾಗಿ ಬೆಳೀತಾ ಇರುವಂತದ್ದು. ಅಂದ್ರೆ ಇನ್ನಿತರ ಬೆಳೆಗಳಿಗೆ ಜಾಸ್ತಿ ಒತ್ತು ಕೊಡದೆ ಕಬ್ಬು ಬೆಳೆಗಳನ್ನ ಜಾಸ್ತಿ ಬೆಳೀತಾ ಇರುವಂತದ್ದು. ಇನ್ನು ಕಳೆದ ಒಂದು 6 ದಿನಗಳಿಂದ ಸಹ ಗುರ್ಲಾಪುರ್ ಕ್ರಾಸ್ ಬಳಿ ರೈತ ಪರ ಸಂಘಟನೆದವರಾಗಿರ್ಬೋದು ಹಾಗೂ ಅದೇ ರೀತಿಯಾದಂತಹ ಅನ್ನದಾತರು ಸಹ ಹೋರಾಟವನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ 1 ಟನ್ಗೆ 3,500 ರೂಪಾಯಿ ನಿಗದಿತ ಬೆಲೆಯನ್ನ ನೀಡಬೇಕು. ಈಗಾಗಲೇ ಮಹಾರಾಷ್ಟ್ರದಲ್ಲಿರ್ತಕ್ಕಂತಹ ಸಕ್ಕರೆ ಕಾರ್ಖಾನೆ ಮಾಲೀಕರಾಗಿರ್ಬೋದು ಅಥವಾ ಅಲ್ಲಿರ್ತಕ್ಕಂತಹ ಸರ್ಕಾರ ಆಗಿರ್ಬೋದು ರೈತರ ಒಂದು ಹಿತಾಸಕ್ತಿಯನ್ನ ಅಂತಂದ್ರೇನು ಅದರ ಬಗ್ಗೆ ಒಂದು ಚಿಂತನೆ ಮಾಡಿ 3,500 ರೂಪಾಯಿಗಳ ಬಿಲ್ ಗಳನ್ನ ಕೊಡ್ತಾ ಇದ್ದಾರೆ. ಆದ್ರೆ ಕರ್ನಾಟಕದಲ್ಲಿ ಮಾತ್ರ ಯಾಕೆ ಕೊಡ್ತಾ ಇಲ್ಲ? ಕಳೆದ 10 ವರ್ಷಗಳಿಂದಲೂ ಸಹ 3,000 ರೂಪಾಯಿ, ಅದೇ ರೀತಿ ಅಂತ 3,100 ರೂಪಾಯಿಗಳನ್ನ ಬಿಲ್ ನೀಡ್ತಾ ಇದ್ದಾರೆ. ಆದ್ರೆ ಅಂತಂದ್ರೇನು ಈ ಪ್ರಸ್ತುತ ದಿನಮಾನಗಳಲ್ಲಿ ಪ್ರತಿಯೊಂದರ ಬೆಲೆಯೂ ಸಹ ಗಗನಕ್ಕೇರಿದೆ. ಆದ್ರೆ ಎಲ್ಲೋ ಒಂದ್ ಕಡೆ ಸಕ್ಕರೆಗೆ ಏನ್ ಬಿಲ್ ನೀಡ್ತಾ ಇದ್ರು ಅದು ಮಾತ್ರ ಇನ್ನೂ ನಮಗೆ ಅಂತಂದ್ರೆ ಈಗೇನು ಹಳೆಯ ಕಾಲದಲ್ಲಿ ಏನ್ ನೀಡ್ತಾ ಇದ್ರು 3,100 ರೂಪಾಯಿ ಇದನ್ನ ಮಾಡ್ತಾ ನೀಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ನಮ್ಮ ಖರ್ಚು ವೆಚ್ಚಗಳು ಸಹ ಜಾಸ್ತಿ ಆಗ್ತಾ ಇರುವಂತದ್ದು, ಆಳಿನ ಪಗಾರಗಳು ಸಹ ಜಾಸ್ತಿ ಆಗ್ತಾ ಇರುವಂತದ್ದು. ಅಂತಂದ್ರೆ ಅವರು ಗೊಬ್ಬರ ಆಗಿರ್ಬೋದು, ಅದೇ ರೀತಿಯಾದಂತಹ ಕಬ್ಬನ್ನ ಬೀಜ ತಂದು ಏನ್ ಹಾಕ್ತಾರೆ ಈ ಎಲ್ಲ ಖರ್ಚು ವೆಚ್ಚಗಳು ಸಹ ಜಾಸ್ತಿ ಆಗಿರುವುದರಿಂದ ನಮಗೆ ಯಾವುದೇ ರೀತಿಯಿಂದ 3,500 ರೂಪಾಯಿಗಳನ್ನ ಬೆಂಬಲ ಬೆಲೆ ನೀಡಬೇಕಂತ ಹೇಳಿ ಕಳೆದ 6 ದಿನಗಳಿಂದನೂ ಸಹ ಅಹೋರಾತ್ರಿ ಧರಣಿಯನ್ನ ಮಾಡ್ತಾ ಇರುವಂತದ್ದು. ಆದ್ರೆ ಇಲ್ಲಿವರೆಗೂ ಸಹ ಅಂತಂದ್ರೆ ಸಾರ್ವಜನಿಕರಿಂದ ಆಗಿರ್ಬೋದು, ಚಿಕ್ಕ ಪುಟ್ಟ ಅಂದ್ರೆ ಶಾಲಾ ವಿದ್ಯಾರ್ಥಿಗಳಿಂದ ಆಗಿರ್ಬೋದು, ಕನ್ನಡ ಪರ ಸಂಘಟನೆಗಳಿಂದ ಆಗಿರ್ಬೋದು ಈ ಎಲ್ಲದರಿಂದನೂ ಸಹ ಬೆಂಬಲ ಸಿಕ್ಕಿರುವಂತದ್ದು. ಅಷ್ಟೇ ಅಲ್ಲದೆ ನಿನ್ನೇನು ಸಹ ಸ್ಥಳಕ್ಕೆ ಡಿಸಿ ಆಗಿರ್ತಕ್ಕಂಥ ಮೊಹಮ್ಮದ್ ರೋಷನ್ ಅವರು ಸಹ ಬಂದಿರ್ತಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ಆ ಒಂದು ಸಂಧಾನ ಸಹ ವಿಫಲವಾಗಿರುವಂತದ್ದು. ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಸಚಿವರಾಗಿರ್ಬೋದು ಅಥವಾ ಅಧಿಕಾರಿಗಳಾಗಿದ್ದರು ಇಲ್ಲಿವರೆಗೂ ಸಹ ಗುರ್ಲಾಪುರ್ ಕ್ರಾಸ್ ನಲ್ಲಿ ನಡೆತಕ್ಕಂತಹ ಹೋರಾಟಕ್ಕೆ ಬಂದು ರೈತರ ಗೋಳನ್ನ ಕೇಳದೆ ಇರುವಂತಹ ಒಂದು ಪರಿಸ್ಥಿತಿಯು ಸಹ ನಿರ್ಮಾಣವಾಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ರೈತರು ಸಹ ಕರ್ನಾಟಕ ಸರ್ಕಾರದ ವಿರುದ್ಧ ಕೆಂಡಾಮಂಡಲವಾಗಿರುವಂತದ್ದು. ಅಶ್ವಿನಿ, ರೈಟ್ ಸಂಜು, ಥ್ಯಾಂಕ್ ಯು ಡೀಟೇಲ್ಸ್ಗೆ.